ಅಧ್ಯಕ್ಷ ಅವರ ಭೇಟಿ ಮಾಡಬೇಕಾಗುತ್ತೆ. ಪಿ ಐ ಇದ್ದಾರೆ. ಓಕೆ, ಇವರು ನಮ್ಮ ಕಾರ್ಯದರ್ಶಿಗಳು ಇಲ್ವಾ? ಅದು ಮಾಡೋದು ಕಳಿಸ್ಬೇಕಾದ್ರೆ ಅಕ್ನಾಲೇಜ್ ಮಾಡಿರೋದು ಕಳ್ಸೋಣ ಅಲ್ಲ. ಗೊತ್ತಿದೆ ಮೇಡಮ್, ಫಸ್ಟ್ ಟೈಮ್ ತಗೊಂಡೋಗಿ ಹೋಗಿ ಹೋಗ್ಬೋದಲ್ವಾ ಮೇಡಮ್? ಈಗಾಗಲೇ ನೀವು ನೋಡಿದ್ದೀರಾ, ಕಳೆದ ವಾರ ಟಾಕ್ಸಿಕ್ ಸಿನಿಮಾ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ. ಯಾವ ರೀತಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಸಣ್ಣ ಮಕ್ಕಳಿಗೂ ಆಕ್ಸೆಸ್ ಇರ್ತದೆ. ಸೊ ಅವರು ಆ ಒಂದು ತೆಗೆದು ಟ್ರೈಲರ್ ಗಳನ್ನ ನೋಡಿದಾಗ ಎಷ್ಟು ಮುಜುಗರ ಆಗ್ತಿದೆ ಅನ್ನೋದನ್ನ ನಿಜವಾಗ್ಲೂ ನಾವು ಪೋಷಕರಾಗಿ, ವಿಶೇಷವಾಗಿ ಅದರಲ್ಲೂ ಮಹಿಳೆಯರಾಗಿ ನಾವು ಹೇಳೋದಿಕ್ಕೆ ಆಗ್ತಿಲ್ಲ. ಸೊ ಆ ವಿಚಾರವಾಗಿ ನಾವು ಯುವ ಘಟಕದಿಂದಲೂ ಕೂಡ ಈಗಾಗಲೇ ಸೆನ್ಸಾರ್ ಬೋರ್ಡ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ಮಹಿಳಾ ಘಟಕದಿಂದ ನಾವು ಬಂದು ನಿಮ್ಮ ಅಡಿಯಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದೀವಿ. ದಯವಿಟ್ಟು ಅವರು ಸೆನ್ಸಾರ್ ಬೋರ್ಡ್ಗೆ ಅಪ್ಲೈ ಮಾಡಿ ಸರ್ಟಿಫಿಕೇಶನ್ ತಗೊಂಡು ಅದಕ್ಕೆ ಏನ್ ಬೇಕೋ ಕಂಡೀಷನ್ಸ್ ಹಾಕೊಂಡು ರಿಲೀಸ್ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ಆದ್ರೆ ಅವ್ರು ಮಾಡ್ತಿರುವಂತಹ ಈ ಒಂದು ಟ್ರೈಲರ್ ರಿಲೀಸ್ ಏನಿದೆಯಲ್ಲ, ಎಲ್ಲ ಸಣ್ಣ ವಯಸ್ಕರು ಮಕ್ಕಳು ಎಲ್ಲರೂ ನೋಡ್ತಿದ್ದಾರೆ. ಸೊ ಇದು ಅಪ್ರಾಪ್ತ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ಬೋದು, ಮತ್ತೆ ಒಂದು ಸೊಸೈಟಿಲಿ ಯಾವ ಮೆಸೇಜ್ ಅನ್ನ ಒಂದು ನಟರು ಇತ್ತೀಚಿನ ದಿನಗಳಲ್ಲಿ ಕೊಡ್ತಿದ್ದಾರೆ ಅನ್ನೋದನ್ನ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಹಾಗಾಗಿ ನಾವು ನಿಮ್ಮ ಆಯೋಗಕ್ಕೆ ದೂರು ಕೊಟ್ಟಿದ್ವಿ. ದಯವಿಟ್ಟು ಇದನ್ನ ಅಧ್ಯಕ್ಷರಿಗೂ ಸಹ ಗಮನಕ್ಕೆ ತಗೊಂಡು ಬಂದು ಇದ್ರ ಮೇಲೆ ಖಂಡಿತವಾಗ್ಲೂ ಕೂಡಲೇ ಆಕ್ಷನ್ ತಗೊಳ್ಬೇಕು. ನೀವು ಮಾಡೋದಕ್ಕೆ ಸುಲಭವಾಗಿದೆ. ನಾನು ಅಧ್ಯಕ್ಷ ಅವರ ಭೇಟಿ ಮಾಡಬೇಕಾಗುತ್ತೆ. ಪಿ ಐ ಇದ್ದಾರೆ. ಓಕೆ, ಇವರು ನಮ್ಮ ಕಾರ್ಯದರ್ಶಿಗಳು ಇಲ್ವಾ? ಅದು ಮಾಡೋದು ಕಳಿಸ್ಬೇಕಾದ್ರೆ ಅಕ್ನಾಲೇಜ್ ಮಾಡಿರೋದು ಕಳ್ಸೋಣ ಅಲ್ಲ. ಗೊತ್ತಿದೆ ಮೇಡಮ್, ಫಸ್ಟ್ ಟೈಮ್ ತಗೊಂಡೋಗಿ ಹೋಗ್ಬೋದಲ್ವಾ ಮೇಡಮ್? ಈಗಾಗಲೇ ನೀವು ನೋಡಿದ್ದೀರಾ, ಕಳೆದ ವಾರ ಟಾಕ್ಸಿಕ್ ಸಿನಿಮಾ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ. ಯಾವ ರೀತಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಸಣ್ಣ ಮಕ್ಕಳಿಗೂ ಆಕ್ಸೆಸ್ ಇರ್ತದೆ. ಸೊ ಅವರು ಆ ಒಂದು ತೆಗೆದು ಟ್ರೈಲರ್ ಗಳನ್ನ ನೋಡಿದಾಗ ಎಷ್ಟು ಮುಜುಗರ ಆಗ್ತಿದೆ ಅನ್ನೋದನ್ನ ನಿಜವಾಗ್ಲೂ ನಾವು ಪೋಷಕರಾಗಿ, ವಿಶೇಷವಾಗಿ ಅದರಲ್ಲೂ ಮಹಿಳೆಯರಾಗಿ ನಾವು ಹೇಳೋದಿಕ್ಕೆ ಆಗ್ತಿಲ್ಲ. ಸೊ ಆ ವಿಚಾರವಾಗಿ ನಾವು ಯುವ ಘಟಕದಿಂದಲೂ ಕೂಡ ಈಗಾಗಲೇ ಸೆನ್ಸಾರ್ ಬೋರ್ಡ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ಮಹಿಳಾ ಘಟಕದಿಂದ ನಾವು ಬಂದು ನಿಮ್ಮ ಅಡಿಯಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದೀವಿ. ದಯವಿಟ್ಟು ಅವರು ಸೆನ್ಸಾರ್ ಬೋರ್ಡ್ಗೆ ಅಪ್ಲೈ ಮಾಡಿ ಸರ್ಟಿಫಿಕೇಶನ್ ತಗೊಂಡು ಅದಕ್ಕೆ ಏನ್ ಬೇಕೋ ಕಂಡೀಷನ್ಸ್ ಹಾಕೊಂಡು ರಿಲೀಸ್ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ಆದ್ರೆ ಅವ್ರು ಮಾಡ್ತಿರುವಂತಹ ಈ ಒಂದು ಟ್ರೈಲರ್ ರಿಲೀಸ್ ಏನಿದೆಯಲ್ಲ, ಎಲ್ಲ ಸಣ್ಣ ವಯಸ್ಕರು ಮಕ್ಕಳು ಎಲ್ಲರೂ ನೋಡ್ತಿದ್ದಾರೆ. ಸೊ ಇದು ಅಪ್ರಾಪ್ತ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ಬೋದು, ಮತ್ತೆ ಒಂದು ಸೊಸೈಟಿಲಿ ಯಾವ ಮೆಸೇಜ್ ಅನ್ನ ಒಂದು ನಟರು ಇತ್ತೀಚಿನ ದಿನಗಳಲ್ಲಿ ಕೊಡ್ತಿದ್ದಾರೆ ಅನ್ನೋದನ್ನ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಹಾಗಾಗಿ ನಾವು ನಿಮ್ಮ ಆಯೋಗಕ್ಕೆ ದೂರು ಕೊಟ್ಟಿದ್ವಿ. ದಯವಿಟ್ಟು ಇದನ್ನ ಅಧ್ಯಕ್ಷರಿಗೂ ಸಹ ಗಮನಕ್ಕೆ ತಗೊಂಡು ಬಂದು ಇದ್ರ ಮೇಲೆ ಖಂಡಿತವಾಗ್ಲೂ ಕೂಡಲೇ ಆಕ್ಷನ್ ತಗೊಳ್ಬೇಕು. ನೀವು ಮಾಡೋದಕ್ಕೆ